ಟೊಮೊಟೊ ಬಾತು ಜೊತೆಗೆ ನಮ್ಮ ಮಗಳು ಸ್ನ್ಯಾಕ್ಸ್ಗೆ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ನನಗೋಸ್ಕರನ ಪಾಪಸ್ ಕಳ್ಳಿ ಗೊತ್ತಾ? ಗೊತ್ತು. ಕಳ್ಳಿ ಗೊತ್ತು. ಒಂದೊಂದೇ ಚೌಟ ಹಿಡಿಯೋದಿದು ಅಷ್ಟೇ. ಜೊತೆಗೆ ಆರೋಗ್ಯಕರವಾದ ಪಲ್ಯ. ಕೇಕ್ ನೋಡ್ರಿ, ನಿನ್ನೆ ಸಾಯಂಕಾಲ ನಮ್ಮ ಶ್ರೀಮತಿಯವರು ಕಳೆ ಉಜ್ಜಿದ್ರು, ಇವತ್ತು ಕಳೆ ಕ್ಲೀನ್ ಮಾಡಿದ್ರು, ಇವತ್ತು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಅಂಗಡಿಯಿಂದ ತಂದಿದ್ದು, ಚೆನ್ನಾಗಿ ಬೆಳೆದೈತೆ ಕೊತ್ತಂಬರಿ ಸೊಪ್ಪಿನ ಉದ್ದಕ್ಕೆ, ಆದರೆ ಬೇರು ಮಣ್ಣು ಜಾಸ್ತಿ ಐತೆ. ಈ ಥರ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊತಾರೆ. ಹೋಟ್ಲುಗಳಲ್ಲೆಲ್ಲ ಕಡ್ಡಿಯೆಲ್ಲ ತೆಗೆದಾಕಲ್ಲ ಅನಿಸುತ್ತೆ. ಈ ಬುಡ ಒಂದು ಬೇರೆ ತೆಗೆದಾಕ್ಬಿಟ್ಟು ಇಲ್ಲಿಂದ ಇಲ್ಲಿ ಕಚ 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 ಹಚ್ಚಾಕ್ಬಿಡ್ತಾರೆ. ಹೋಟ್ಲಲ್ಲಿ ಅಂದರೆ ಜಾಸ್ತಿ ಮಾಡ್ತಾರಲ್ವಾ, ಸರಿ ಹೋಗ್ತೈತೆ. ನಾವು ಮನೇಲಿ ಸ್ವಲ್ಪ ಮಾಡ್ತೀವಲ್ಲ, ಒಂಥರ ಕಡ್ಡಿ ಕಡ್ಡಿ ಬಾಯಿಗೆ ಸಿಗ್ತೈತೆ. ನಾನು ಪೂರ್ತಿ ಏನು ಕಡ್ಡಿ ತೆಗ್ದಾಕಲ್ಲ, ನೋಡು ಸ್ವಲ್ಪ ಇರ್ತೈತೆ ಕಡ್ಡಿ. ಆಮೇಲೆ ಇವತ್ತು ತಿಂಡಿಗೆ ಏನು ಮಾಡೋರು ಗೊತ್ತಾ? ನೋಡ್ರಿ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಈಗ. ಇದು ರೈಸ್ ಬಾತ್. ರೈಸ್ ಬಾತ್ ಅಂದರೆ ಬರೀ ರೈಸ್ ಬಾತ್ ಅಲ್ಲ. ಏನು ರೈಸ್ ಬಾತಮ್ಮ? ಟೈಂಟ ಬಾತ್. ಟೈಂಟ ಬಾತ್ ನಮ್ಮ ಮಗಳು ಭಾಷೆ. ಅವಳು ಚಿಕ್ಕವಳಿದ್ದಾಗ ನಮ್ಮ ಜನ ಮಗಳು ಹೇಳ್ತಾ ಇದ್ಲು, ಏನು ತಿಂಡಿ ಅಂದರೆ ಟೈಂಟ ಬಾತು ಅಂತಿದ್ಲು. ಟೈಂಟ ಬಾತಯ್ಯ, ಟೈಂಟ ಬಾತು ಅಂತ ಅದನ್ನ ಆಡ್ಕೋತಿರ್ತೀವಿ, ಯಾವಾಗಲೂ ಅವ್ಳಿಗೆ ತಮಾಷೆ ಮಾಡ್ತಿರ್ತೀವಿ. ಟೊಮೊಟೊ ಬಾತ್ ಮಾಡಿದಾಗೆಲ್ಲ ಒಂದೊಂದ್ಸರಿ ಅವ್ಳನ್ನ ಆಡ್ಕೋತಾ ಇರ್ತೀವಿ. ಆಡ್ಕೊಳೋದಲ್ಲ, ಅದು ತಮಾಷೆ ಮಾಡೋದು. ಆಡ್ಕೊಳೋದಂದ್ರೆ ಬೇರೆ, ವ್ಯಂಗ್ಯ ಮಾಡೋದು. ವ್ಯಂಗ್ಯ ಆಡ್ಕೊಳೋದ್ರೆ ವ್ಯಂಗ್ಯ, ಇದು ತಮಾಷೆ. ಇವತ್ತು ತಿಂಡಿ ಟೊಮೊಟೊ ಬಾತ್. ಅದೇ ಟೊಮೊಟೊ ಬಾತು ಜೊತೆಗೆ ನಮ್ಮ ಮಗಳು ಸ್ನ್ಯಾಕ್ಸ್ಗೆ ಪಲ್ಯ. ಪಲ್ಯ. ಈ ಪಲ್ಯ ಬಂದ್ಬಿಟ್ಟು ಹೆಂಗೆ ಅಂದರೆ, ಇವ್ರು ತುಂಬ ಬುದ್ಧಿವಂತರು. ಹೆಂಗಮ್ಮ ಪಲ್ಯ ಮಾಡಿದ್ದ? ಮಾಮೂಲಿ ಸಾಂಬಾರ್ಗೆ ಮಾಡ್ತೀವಲ್ವಾ, ಆ ಥರ ಹುಳಿಕಾಳು ಜಾಸ್ತಿ ಹಾಕ್ಬಿಟ್ಟು ಪಲ್ಯ ಮಾಡಿ ತಿಳಿಕಟ್ಟನ್ನ ತೆಗ್ದಿಕ್ಕಿದ್ದೀನಿ. ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡ್ತೀನಿ. ಅದೇ ತಿಳಿಕಟ್ಟಿಗೆ ಖಾರ ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾರೆ. ಈಗ ಅವ್ರ ಮಗಳಿಗೆ ಸ್ನ್ಯಾಕ್ಸ್ಗೆ ಈ ಪಲ್ಯ ಹಾಕಿ ಕಳ್ಸವ್ರೆ. ಈಗ ಕೊತ್ತಂಬರಿ ಸೊಪ್ಪೆಲ್ಲ ಸೋಸಾದ್ಮೇಲೆ ತಿಂಡಿ ತಿಂಡಿ 2 in 1 ಕೆಲಸ ಮಾಡಿದ್ದೀನಿ ನಾನು. ಏನು? ಕಾಳು ಬೇಯಿಸಿ ಇದು ಪಲ್ಯ ಮಾಡಿ ಸಾಂಬಾರ್ಗೂ ರೆಡಿ ಮಾಡಿದ್ದೀನಲ್ವಾ. ಈಗ ತಿಂಡಿ ತಿನ್ಬೇಕು. ಇದೊಂಚೂರು ಕೊತ್ತಂಬರಿ ಸೊಪ್ಪು ಸೋಸಿಕ್ಬಿಟ್ಟು ತಿಂಡಿ ತಿಂತೀವಿ. ತಿಂಡಿ ತಿಂದು ಬಂದು ನೀರು ಹಾಯಿಸ್ತಾ ಇದ್ದೀನಿ ನೋಡ್ರಿ ಸೆಪ್ಪೆಗೆ. ಬಿಸಿಲು ಕಣ್ಬಿಡೋದಕ್ಕಾಗೋದಿಲ್ಲ. ಇದು ಮಳೆಗಾಲದ ಥರ ಇಲ್ಲ, ಒಂಥರ ಬೇಸಿಗೆ ಥರ ಆಗ್ಬಿಟ್ಟಿದೆ. ತುಂಬ ಬಿಸಿಲು ಅಂದರೆ ಬಿಸಿಲು. ನೀರು ತಿರುವಿದ್ದೀನಿ, ಇಲ್ಲಿ ಕಾಲೇದಾಗ ನೀರು ಬರ್ತಾಯಿತ್ತು ನೋಡ್ರಿ. ಆ ಕಡೆ ಸೆಪ್ಪೆ ಹಾಯಿಸಿದ್ದು. ಬಿಸಿಲು ಹೆಂಗೆ ಅಂದರೆ ನೋಡಿರಿ, ಆ ಕಡೆ ಹಸಿರು ಕಾಣ್ತಾಯಿತ್ತು ಸೆಪ್ಪೆ ಹಾಯಿಸಿರೋದು, ಮತ್ತು ಈ ಕಡೆಯೂ ಸ್ವಲ್ಪ ಹಸಿರು ಕಾಣ್ತಾಯಿತ್ತು. ಇಲ್ಲಿ ಇದೆಲ್ಲ ನೆನ್ನೆ, ಇದು ಮತ್ತು ಈ ಸೆಪ್ಪೆ ಈ ಕಡೆದು ನೆನ್ನೆ ಹಾಯಿಸಿದ್ದು ನೀರು. ಆಮೇಲೆ ಈ ಕಡೆ ನೋಡಿರಿ, ಇಲ್ಲಿ ನೋಡಿರಿ, ಎಲ್ಲ ಒಣಗಿ ಬಾಡ್ದಂಗೆ ಆಗೋಗ್ಬಿಟ್ಟಿತ್ತು ನೋಡಿರಿ. ಬಿಸಿಲಿಗೆ ಬೆಳೀತಾನೇ ಇಲ್ಲ ಇದು ಬೇಗ ಸೆಪ್ಪೆ. ಮತ್ತು ಒಂದು ತುಂಬ ನೋಡಿರಿ, ಆ ಕಡೆ ನೆನ್ನೆ ನೀರು ಹಾಯಿಸಿದ ಹಸಿರು ಕಾಣ್ತಾಯಿದೆ, ಈ ಕಡೆ ಎಲ್ಲ ಬಾಡ್ದಂಗೆ ಒಣಗ್ದಂಗೆ ಆಗ್ಬಿಟ್ಟೈತೆ ಆಗಲೇ ಎಲ್ಲ. ಇನ್ನೊಂದೇನೆಂದರೆ, ನಾವು ಮಳೆಗಾಲದಲ್ಲಿ ಈ ಥರ ಸೆಪ್ಪೆಗೆಲ್ಲ ನೀರು ಹಾಯಿಸ್ತಾನೆ ಇರಲಿಲ್ಲ. ಮಳೆ ಅದಕ್ಕೇ ಚೆನ್ನಾಗಿ ಬೆಳ್ಕೊಳೋದು, ಸೆಪ್ಪೆ ಅದಾಗದೇ ಬೆಳೆಯೋದು. ಯಾವಾಗಲೋ ಒಂದೊಂದು ಹಾಯಿಸ್ತಿದ್ವಿ. ಆದರೆ ಈಗ ಒಂದು ವಾರ ಆಗೈತೆ ಅಷ್ಟೇ ನೀರು ಹಾಯಿಸಿ, ಮತ್ತೆ ಬಾಡ್ದಂಗೆ ಇತ್ತು. ಇವಾಗ ತಿರ್ಗಾ ನೀರು ಹಾಯಿಸ್ತಿದ್ದೀನಿ. ವಾರಕ್ಕೊಂದದ ನೀರು ಹಾಯಿಸ್ತಾ ಇದ್ದೀವಿ. ನೋಡಿದ್ರೆ ಬಿಸಿಲು ಮಾತ್ರ ಒಳ್ಳೆ ಬೇಸಿಗೆ ಬಿಸಿಲಾಗೈತೆ. ಮಳೆಗಾಲದ ಥರನೇ ಇಲ್ಲ, ಒಳ್ಳೆ ಬೇಸಿಗೆಗಾಲದ ಥರ ಐತೆ. ಏನಾಗುತ್ತೆ ಏನೋ ಗೊತ್ತಿಲ್ಲ ಈ ಸಲ ಮಳೆಗಾಲ. ಹಿಂಗೆ ಮಳೆ ಆದರೆ ಕಷ್ಟ ಐತೆ. ತುಂಬ ಬಿಸಿಲಿತ್ತು, ನೀರು ಹಾಯಿಸಿ ಬಂದೆ. ನಮ್ಮ ಶ್ರೀಮತಿಯವರು ನನಗೋಸ್ಕರ ಏನು ಮಾಡ್ತಾವ್ರೆ, ಡ್ರ್ಯಾಗನ್ ಫ್ರೂಟು ಇದರಲ್ಲಿ ಜ್ಯೂಸ್ ಮಾಡ್ತಾವ್ರ. ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ನನಗೋಸ್ಕರನಾ? ನಿಜ ಹೇಳ, ನಮ್ಮ ಮನೆಯವ್ರಿಗೋಸ್ಕರ. ಇದು ಸುಳ್ಳು, ಮಗಳಿಗೋಸ್ಕರ. ಹೌದು, ಒಂದು ವಿಷಯ ಕೇಳ, ನೀನು ಐಸ್ ಕ್ರೀಮ್ ತಿಂತೀಯಾ? ಇಲ್ಲ, ತಿನ್ನಲ್ಲ ತಾನೇ. ಮತ್ತೆ ಮಗಳು ತಿಂತಾಳೆ, ಮಗಳಿಗೋಸ್ಕರ ಅಂತ. ನೀನು ತಿನ್ನಂಗಿದ್ರೆ ನಿನ್ಗೂ ಕೊಡ್ತಾ ಇದ್ದೆ, ಆದ್ರೆ ನಿನ್ಗೂ ಕೊಡ್ತೀನಿ ತಿನ್ನಕ್ಕೆ. ಆಯ್ತಾ? ಇಲ್ಲ ನಾನು ತಿನ್ನಲ್ಲ. ಯಾಕೆ ತಿನ್ನಲ್ಲ? ನಾವೆಲ್ಲ ಜ್ಯೂಸ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಮಗಳಿಗೋಸ್ಕರ ಐಸ್ ಕ್ರೀಮ್ ಮಾಡ್ತಿದ್ರೆ. ಇದೇನು ಒಳ್ಳೆ ಇದು ಬಿಳಿ ಅಲ್ಲ, ಕರಿ ಎಳ್ಳು ಥರ ಐತೆ ಇದರಲ್ಲೆಲ್ಲ. ಇದು ಡ್ರ್ಯಾಗನ್ ಫ್ರೂಟ್. ಇದರಲ್ಲಿ 2 ಥರ ಬರುತ್ತಂತೆ, ಒಂದು ವೈಟು ಒಂದು ರೆಡ್ ಥರ ಐಸ್ ಕ್ರೀಮ್ ಮಾಡ್ತಾರಂತೆ. ಒಂದು ಡ್ರ್ಯಾಗನ್ ಫ್ರೂಟು, ಆಮೇಲೆ 4 ಗೋಡಂಬಿ, 4 ಬಾದಾಮಿ, 2 ಏಲಕ್ಕಿ, 2 ಉಂಡೆ ಬೆಲ್ಲ, ಸ್ವಲ್ಪ ತೆಂಗಿನಕಾಯಿ ತುರಿ, ಆಮೇಲೆ ಈ ತಲೆ, ಬುದ್ಧಿವಂತಿಕೆ ಇರುವ ತಲೆ, ಇಷ್ಟು ನಾವು ಬಳಸ್ತಾ ಇದ್ದಾರೆ ಐಸ್ ಕ್ರೀಮ್ ಮಾಡೋದಕ್ಕೆ. ಅಷ್ಟು ಹಾಕ್ಬೇಕಾ ಡ್ರ್ಯಾಗನ್ ಫ್ರೂಟ್ಸು?
ಕಾಯ್ತಾ ಏನ್ ಮಾಡೋದ ಗೊತ್ತಾ, ಇದೆಲ್ಲ ಹಾಕ್ಬಿಟ್ಟು ಮಾಡೋಣ. ಮಾಡಿದ್ದಾದ್ಮೇಲೆ ಫಸ್ಟ್ ಅದೇನೋ ಇದೈತೆ ಐಸ್ ಕ್ರೀಮ್ ಮಾಡೋದು ಮೋಲ್ಡೇನ ಅದ್ರೊಳಗೆ ಹಾಕೋಣ, ಮಿಕ್ಕಿದ್ನ ಒಂದು ಬಾಕ್ಸ್ ಹಾಕ್ಬಿಟ್ಟಿಡೋಣ. ಏನಂತೀಯ? ನಂಗೆ ಗೊತ್ತಿಲ್ಲ, ನಾನು ಹಂಗೆ ಅನ್ಕೊಂಡಿದ್ದೀನಿ. ನಿಮ್ಮ ಬುದ್ಧಿವಂತಿಕೆ ತಲೆ ಏನೋ ಬಳಸಿ ಏನು ಮಾಡ್ರಿ. ಹಂಗೇನಾ? ಇದೇ ಸಿಪ್ಪೆನಾ? ಇಷ್ಟೇ, ಇದು ಸಿಪ್ಪೆ. ಇದನ್ನ ಚಿಕ್ಕ ಇನ್ನೊಂಥರ ಕಮಲದ ಹೂವಿನ ರೆಕ್ಕೆ ಥರ ಐತೆ ನೋಡು. ಚೆನ್ನಾಗೈತೆ, ನೋಡಕ್ ಚೆನ್ನಾಗಿದೆ. ರುಚಿ ಹೇಗಿದೆಯೋ ಗೊತ್ತಿಲ್ಲ, ತಿಂದಿಲ್ಲ. ಇದು ದೊಡ್ಡದಾಗೈತೆ ನೋಡಿ ಸ್ವಲ್ಪ. ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋದ್ರೆ ನಾನು ಐಸ್ ಕ್ರೀಮ್ ಮಾಡಿ ಬರ್ತಾ ಇದೆ, ರೆಡಿ ಮಾಡು. ಇದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳೋಣ. ಟಾರ್ಚ್ ಹಾಕ್ತೀನಿ. ಇನ್ನು ಚಿಕ್ಕದಾಗಿ ಮಾಡ್ಕೋಬೇಕು, ಏನಿಲ್ಲ ಅಲ್ವಾ, ಮಿಕ್ಸಿಗೆ ರುಬ್ಬೋದು. ಕರೆಂಟ್ ಬರಬೇಕಲ್ವ ಮಿಕ್ಸಿ ರುಬ್ಬೋದಕ್ಕೆ? ಎಲ್ಲ ಇಷ್ಟು ಹಚ್ಬೇಕಾ? ಒಂದೆರಡು ಪೀಸ್ ಎತ್ತಿಟ್ಟಿದ್ರೆ ಆಗೋದು. ಜಾಸ್ತಿ ಆಗಲ್ಲ ಐಸ್ ಕ್ರೀಮ್ಗೆ ಅಂತ. ತೊಗೊಂಡು ನನಗೆ ತಿನ್ಸಕ್ಕ? ನೀನು ತಿಂತೀಯ ಅಂದ್ಕಡೆ? ನಿಂಗೆ ತಿನ್ಸಕ್ಕೆ. ಈ ಟೇಸ್ಟ್ ಎಲ್ಲೋ ತಿಂದಾಗೈತಲ್ಲ. ನಂಗೂ ಗೊತ್ತಾಗ್ತಾ ಇಲ್ಲ. ಹೌದಾ? ಪಾಪಸ್ ಕಳ್ಳಿ ಗೊತ್ತಾ? ಗೊತ್ತು. ಪಾಪಸ್ ಕಳ್ಳಿ ಏನು ತಿಂದಿದ್ವಿ ನಾವು ಚಿಕ್ಕವ್ರ. ಅದು ಮುಳ್ಳಿರ್ತದೆ, ಮಧ್ಯದಲ್ಲಿ ಬಕ್ಕೊಂಡು ತಿನ್ಬೇಕು ಮುಳ್ಳು. ಸೇಮ್ ಅದೇ ರುಚಿನೇ ಪಾಪಸ್ ಕಳ್ಳಿ. ಅದು ತಿಂದಾಗ ಬಾಯೆಲ್ಲ ಕೆಂಪಾಗ್ತಿತ್ತು. ಎಲ್ಲಿ ಇದರಲ್ಲೂ ಹಂಗೆ ಪಾಪಸ್ ಕಳ್ಳಿ. ನಿಜ, ಇದು ಯಾವುದೋ ಬೇರೆ ದೇಶದ ಪಾಪಸ್ ಕಳ್ಳಿ ಅನ್ಸುತ್ತೆ ಅಷ್ಟೇ. ಇದು ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಹಾಲು ಮತ್ತಿದು ಡ್ರ್ಯಾಗನ್ ಫ್ರೂಟ್. ಅದು ರುಬ್ಬಿಕೊಂಡಿರೋದಲ್ಲ ಮಿಕ್ಸಿಲಿ. ಅದು ಮತ್ತೆ ಬೆಲ್ಲ ಎರಡು ಹಾಕಿ ರುಬ್ಬಿರೋದು. ಬೆಲ್ಲ ಎರಡು ರುಬ್ಬಿರೋದು. ಇದು ಬಂದ್ಬಿಟ್ಟು ಏಲಕ್ಕಿ, ಏನು ಬಾದಾಮಿ, ಗೋಡಂಬಿ, ಅವು ಮೂರು ರುಬ್ಕೊಂಡಿರೋದು. ತರ್ತರಿಯಾಗಿ ರುಬ್ಬಿರೋದು. ಎಲ್ಲ ನೋಡ್ಕೊಂಡು ಹಾಕೋಣ. ಹಾಕ್ಲಾ? ತೆಲುಗಾದ್ರೆ ಫ್ರಿಜ್ಜಲ್ಲಿ ಜಾಸ್ತಿ, ಫ್ರೀಸರಲ್ಲಿ ಜಾಸ್ತಿ ಹೊತ್ಬಿಟ್ರೆ ಆಗುತ್ತೆ. ಹಾಕ್ಲಾ? ಡ್ರ್ಯಾಗನ್ ಫ್ರೂಟ್ ನೋಡೋಕೆ ಸೇಮ್ ಇದೇ ಬಣ್ಣನೇ. ಚಿಕ್ಕದಾಗ್ತಿರಲ್ಲ, ದೊಡ್ಡದಾಗ್ತಿರಲ್ಲ. ಅಲ್ಲಿ ಈಚೆ ಒಂದು ಇದು ಮಾಳಿಗೆ ಮೇಲೆ ತಗೊಬರಲ್ಲ. ಈ ಸ್ಪೂನ್ ಇದ್ರಲ್ಲೇ ತಿರುತ್ತೀನಿ. ಮಾಳಿಗೆ ಮೇಲೆ ತಗೊಬರಲ್ಲ. ಇರೋ ಒಂದು ನಿಮಿಷ. ಮಾಳಿಗೆ ಮೇಲೆ ತಗೊಬರಲ್ಲ, ಅಡಿಕೆ ಬೆಸದು ಬೇಡ. ತುಂಬಾ ಕಾಮಿಡಿ ಮಾಡ್ತೀಯಪ್ಪ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಏನೇನು ರುಬ್ಬಿದ್ರು ಅದನ್ನೆಲ್ಲ, ಗ್ರೈಂಡ್ ಮಾಡಿದ್ರು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಒಂದು ಪೀಸ್ ಇದಾಗಿಲ್ಲ ಡ್ರ್ಯಾಗನ್ ಫ್ರೂಟ್. ಹಂಗೆ ಒಂದೊಂದು ಆಗಲ್ಲ. ನೀನು ಎಷ್ಟೇ ರುಬ್ಬಿರೋ ಅಷ್ಟೇ ನೋಡಿದ್ದು, ಇಲ್ಲ ಒಂದು ಪೀಸ್ ಐತೆ ನಾನು. ಅದು ನಮ್ದು. ಇದು ಕಡಲೆ ಬೀಜದ ಪುಡಿ ಇರ್ಬೋದಾ? ಬಾದಾಮಿ ಪುಡಿ. ಈಗ ಗಂಟಾಗೈತೆ. ತಿರುವು ಚೆನ್ನಾಗಿ ಮತ್ತೆ ಏನು ತೆಳ್ಳಗಾಗಿಲ್ಲ, ಗಟ್ಟಿಗೆ ಐತೆ ನೋಡಿ. ನೋಡು ಏನು ಸಖತ್ತಾಗಿ ಕಾಣಿಸ್ತಾ ಐತೆ. ಕಲ್ಲರೇ ದೋಸೆ ಹಿಟ್ಟಾಗತ್ತೆ. ಹೌದಾ? ಐಸ್ ಕ್ರೀಮ್ ಆಗುತ್ತಾ? ದೋಸೆನೇ ಮಾಡ್ಬಿಟ್ಟು ಸುಮ್ಮನೆ ಸ್ವೀಟ್ ದೋಸೆ ಆಗುತ್ತೆ. ಐಸ್ ಕ್ರೀಮ್ ಮಾಡೋಣ. ಎಲ್ಲ ರೆಡಿ ಆಗೈತೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಐಸ್ ಕ್ರೀಮ್ ಮೋಲ್ಡ್ ಒಳಗೆ ಹಾಕ್ತಾವ್ರೆ. ನನ್ನ ಮಗಳು ಫೇವ್ರೇಟ್ ಕಲರ್. ಒಂದೊಂದೇ ಚೌಟೆ ಹಿಡಿಯೋದಿದು ಅಷ್ಟೇ. ಈ ಕಡೆ ತಿರ್ಗಿಸ್ಕೊತೀನಿರಪ್ಪ, ಚೆಲ್ಲಿದ್ರೆ ಯಾಕೆ? ಇಲ್ಲ, ನೆಲದಲ್ಲೇ ಹಾಕ್ಬಿಡು. ಇಲ್ಲ ಹೇಳಿ, ಪರವಾಗಿಲ್ಲ. ನೆಲದಲ್ಲೇ ಏನಾಗಲ್ಲ. ನೆಲದಲ್ಲಿ ಇಕ್ಕಿದ್ರೆ ಚೌಟಾಗಿರೋದು ಚೆಲ್ತೈತೆ. ನಾನು ಚೂರು ಹಾಕ್ತೀನಿ. ಸುಮ್ಮನೆ ಹಿಂಗೆ ಇಕ್ಕದು, ನಾನು ಬಿಗಿ ಆಗ್ತಿದ್ದೀನಿ ಅಂತ ತಿರುಗ್ತಾ ಇದ್ದೀನಿ. ಸುಮ್ಮನೆ ಹಿಂಗೆ ಇಕ್ಕದಷ್ಟೇ, ಅದೇನು ತಿರುವಂಗೆ. ಗದ್ಮಲ್ ಇದನ್ನ ಒಂದು ಬಾಕ್ಸ್ಗೆ ಹಾಕಿ ಇಕ್ತೀನಿ. ಆಯಿತಾ? ಸರಿ. ನನ್ನ ಮಗಳದು ಹೊಸ ಲಂಚ್ ಬಾಕ್ಸು ಪಾಪ, ಅದು ತಗೊಂಡೇ ಹೋಗಿಲ್ಲ ದಿನಕ್ಕೂ. ಇದನ್ನು ಇದರಲ್ಲೇ ಹಾಕ್ಬೇಕಾ? ಹಾಗೆ ಬಟ್ಲಲ್ಲೇ ಕುಂಬ್ರಿಸಿರಾಗಲ್ವಾ? ಕುಂಬ್ರಿಸು ಹಂಗೇನೆ. ಅದು ತುಂಬ ಹೆಚ್ಚಾಗ್ತೈತೆ ನಮ್ಮ. ಗೊತ್ತಿಲ್ಲ, ನೋಡಬೇಕು. ಇದು ಐಸ್ ಕ್ರೀಮ್ ಆಗುತ್ತಾ? ಆಗುತ್ತೆ. ನನಗೇನು ಡೌಟು, ಏಕೆ ಗೊತ್ತಿಲ್ಲ. ಮುಚ್ಚಿ ನೋಡೋಣ. ಫಸ್ಟ್ ಇದನ್ನ ಇಡೋಣ.
ನಮ್ಮ ಮಗಳಿಗೆ ಬರ್ತಿದ್ದಂಗೆ ಸರ್ಪ್ರೈಸ್ ಆಗಿ ಅಮ್ಮ ಪ್ರೀತಿಯಿಂದ ಮಾಡಿರುವಂಥ ಐಸ್ ಕ್ರೀಮ್ ತಿಂತಾಳೆ. ರೆಡಿ ಅದು ಇರುತ್ತೆ. ಜಾಸ್ತಿ ಇಕ್ಕು ಕೋಲ್ಡ್. ಕೋಲ್ಡಾ? ಎಷ್ಟು ಇಡಬೇಕು? ಒಂದು 4 ಕಿಲ್ಲ 5 ಕಿಲ್ಲ ನೋಡು 4 ಇಡ್ತೀನಿ. ಆಗ್ಬೇಕು ಅವಳು ಸಾಯಂಕಾಲ 5 ಬರುವಷ್ಟರಲ್ಲಿ. ಇಡ್ತೀನಿ. ಐಸ್ ಕ್ರೀಮ್ ಕತೆ ಮುಗೀತು. ಹ್ಞೂ ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಈಗ ಸಾಂಬಾರ್ಗೆ ರೆಡಿ ಮಾಡ್ತೀನಿ. ಬಸ್ಸಾರು ಬೆಳಗ್ಗೆ ಕಟ್ಟು ಬಸ್ ತಟ್ಟಿದ್ರಲ್ಲ, ಪಲ್ಯ ಒಗ್ಗರಣೆ ಹಾಕಿರೋದು ಪಲ್ಯ ಐತೆ. ಈಗ ಸಾಂಬಾರ್ ಮಾಡ್ಕೊತೀನಿ. ಸಾಂಬಾರು ಖಾರ ಹರಿದ್ಬಿಟ್ಟು ರೆಡಿ, ಖಾರ ಹರಿದ್ರೆ ಬಸ್ಸಾರು ರೆಡಿ. ಆಮೇಲೆ ಬಸ್ಸಾರು ರೆಡಿ. ಖಾರ ಹರಿಯೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು. ಅಲ್ಲ, ಖಾರ ಹರಿದ್ಮೇಲೆ ಬಸ್ಸಾರು ಸಿದ್ಧ ಆಗುತ್ತೆ. ಆಮೇಲೆ ಮುದ್ದೆ. ಕರಿಬೇವು ಜೀರಿಗೆ ಬೇಕನ್ನ ನೋಡ್ರಿ, ಕರಿಬೇವು ಜೀರಿಗೆ ತಗೊಂಡ್ರೆ ಎಷ್ಟೊಂದು ತೋರಿಸ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಖಾರದ ಮೆಣಸಿಕಾಯಿ, ಬೆಳಗ್ಗೆ ಮೆಣಸಿಕಾಯಿ, ಹುಣಸೆಹಣ್ಣು, ಟೊಮೊಟೊ ಮತ್ತು ಜೀರಿಗೆ, ಕರಿಬೇವು. ಇದು ಎಲ್ಲ ಇವಾಗ ಹಾಕ್ಕೊಂಡಿರೋ ಇದೆಲ್ಲನೂ ಸೇರಿ ಮಸಾಲೆ ರುಬ್ಕೊಬಿಡೋದಕ್ಕೆ. ಅಲ್ಲ, ಖಾರ ರುಬ್ಕೊಳ್ಳೋದು. ಕರೆಕ್ಟ್. ನೋಡಿರಿ, ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ಖಾರ ರುಬ್ಬೋದು ಬಸ್ಸಾಗಿ. ಇದ್ರ ಜೊತೆ ರುಬ್ಬೇಕಾದ್ರೆ ಬೇಯಿಸಿರೋ ಮೊಳಕೆ ಹುಳ್ಳಿ ಕಾಳು ಸ್ವಲ್ಪ ತಿಳಿ ಕಟ್ಟು, ಸ್ವಲ್ಪ ಬೇಯಿಸಿರೋ ಮೊಳಕೆ ಹುಳ್ಳಿ ಕಾಳು ಹಾಕ್ಬಿಟ್ಟು ರುಬ್ಬಿ ಸಾಂಬಾರು ರೆಡಿ. ರೆಡಿ ಆಗುತ್ತೆ. ನೋಡಿರಿ, ಸಾಂಬಾರು ಕುದೀತಾ ಐತೆ. ಇದು ಬಸ್ಸಾರು ಸಾಂಬಾರು. ಹುರುಳಿಕಾಳು, ಮೊಳಕೆ ಹುರುಳಿಕಾಳು ಬಸ್ಸಾಂಬಾರು ರೆಡಿ ಆಯಿತು. ಈಗ ಇದು ಮುದ್ದೆ, ರಾಗಿ ಮುದ್ದೆ ಮಾಡೋಕ್ಕೆ ತೋರಿಸ್ತಾವ್ರೆ, ಇಟ್ಟು ತೋರಿಸ್ತಾವ್ರೆ. ಜೊತೆಗೆ ಆರೋಗ್ಯಕರವಾದ ಪಲ್ಯ. ಮೊಳಕೆ ಹುರುಳಿಕಾಳು ಒಳ್ಳೇದಂತೆ ಆರೋಗ್ಯಕ್ಕೆ. ಹೌದು. ನೋಡ್ರಿ, ಈಗ ಸಂಜೆ ಆಯಿತು. ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಅವಳು ಹೋಮ್ವರ್ಕ್ ಎಲ್ಲ ಬರಿತಾ ಇದ್ಲು. ಸ್ವಲ್ಪ ಅದು ಇದಾಗಬೇಕಲ್ವಾ? ಏನು ಸರ್ಪ್ರೈಸ್ ಇರ್ಬೋದು? ಗೆಸ್ ಮಾಡಿ ನೋಡೋಣ. ಅಮ್ಮ ನಿನಗೋಸ್ಕರ ಏನೋ ಮಾಡಿದೆ. ಏನಿರ್ಬೋದು? ಐಸ್ ಕ್ರೀಮ್, ಜ್ಯೂಸ, ಯಾವ್ದಾದ್ರು ಒಂದು ಹೇಳ್ಬೇಕು. ಆ ಮೂರಲ್ಲಿ ಒಂದು, ಅದು ಯಾವ್ದು ಅಂತ ಹೇಳಿ ನೋಡೋಣ. ಕೇಕ್. ರಾಂಗ್. ಓಪನ್ ಮಾಡು ಫ್ರಿಜ್. ಓಪನ್ ಮಾಡಿದ ನೀನೇ ಓಪನ್ ಮಾಡಲಿ ಬಿಡು, ಹೇಳು ಓಪನ್ ಮಾಡಲಿ. ಓಕಂದ ಓಪನ್ ಮಾಡಮ್ಮ ಫ್ರಿಜ್ನ. ಐಸ್ ಕ್ರೀಮ್ ತಗೋ, ಹುಷಾರು ನಿಧಾನಕ್ಕೆ. ಹಾಂ, ಇದಪ್ಪ ಲಾಕ್ ಮಾಡಮ್ಮ. ಲಾಕ್ ಮಾಡ್ಬಿಡಂಗೆ. ಅರ್ಧಂಗೆ ಇರ್ಲಿ ಬಿಡು ಬಾ. ಅದರಲ್ಲೂ ಏನೋ ಅಮ್ಮ ಪ್ರಯೋಗ ಮಾಡಿದ್ದೆ ಐಸ್ ಕ್ರೀಮ್. ಅದೇನು ಪ್ರಯೋಗ, ಹೆಂಗೆ ಸಕ್ಸಸ್ ಆಗುತ್ತೆ ಆಗೋ ಗೊತ್ತಿಲ್ಲ. ನೋಡ್ಬೇಕಿನ್ನ ಅವ್ರ ಫೇವ್ರೇಟ್ ಪಿಂಕ್ ಕಲರೇ ತೆಗಿ. ಇದು ನೀರೊಳಗೆ ಹಾಕ್ಬೇಕಾ? ನೀರೊಳಗೆ ಹಾಕೊಂಡ್ರೆ ಬಿಡುತ್ತೆ, ಬೇಗ ಬಿಡುತ್ತಾ? ಹಂಗೆ ಬೇರೆ ಮಾಡ್ಬೇಕಾ? ಯಾವ ಫ್ಲೇವರ್ ಇದು? ವಾ, ಯಾವ ಫ್ಲೇವರು ಕಂದ? ಏನು ಅನ್ನಿಸ್ತೈತೆ? ಏನು ಗೊತ್ತಾಗ್ತೈತೆ ನಿಂಗೆ? ಏನು ಅನ್ನಿಸ್ತೈತೆ ತಿಂತಾ ಇದ್ರೆ? ಯಾವ್ದೇ ಫ್ಲೇವರ್ ನನಗೆ ಗೊತ್ತು. ಹೌದಾ? ಏನು ಅನ್ನಿಸ್ತೈತೆ ನಿಂಗೆ? ಡ್ರ್ಯಾಗನ್ ಫ್ರೂಟ್ ಐಸ್ ಕ್ರೀಮ್. 100% ಕರೆಕ್ಟ್. ಹೆಂಗಿದೆ ಮಗಳ? ಚೆನ್ನಾಗಿದೆ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ನಮ್ಮ ಶ್ರೀಮತಿ ಅದು ಒಂದು ಐಸ್ ಕ್ರೀಮ್ ಈ ಬಾಕ್ಸ್ಗೆ ಹಾಕಿಟ್ಟಿದ್ವಿ. ಒಂದು ಐಸ್ ಕ್ರೀಮ್. ಡ್ರ್ಯಾಗನ್ ಫ್ರೂಟ್ ಇಂದನಾ? ಅದು ಮಾಡಕ್ಕೆ ಹೆಚ್ಚಾಗಿದ್ದು ಮಾಡಕ್ಕೆ ಹೋಗಿ ಹೆಚ್ಚಾಗಿದ್ದ ಅಮ್ಮ. ವಾ, ಸಾಕಾಗೈತೆ ನೋಡು, ಗಟ್ಟಿಯಾಗೈತೆ. ಗಟ್ಟಿ ಆಯ್ತು. ಐಸ್ ಕ್ಯಾಂಡಿ ಥರ ಅದು. ಕ್ರೀಮ್ ಅಲ್ಲ, ಅದು ಕ್ಯಾಂಡಿ ಥರ, ಐಸ್ ಕ್ಯಾಂಡಿ ಥರ. ನಾವು ಲೋಟಕ್ಕೆ ಹಾಕಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ಲೋಟಕ್ಕೆ ಹಾಕ್ಬೋದಿದೆ ಎಕ್ಸ್ಟ್ರಾ. ನೆಕ್ಸ್ಟ್ ನೀವ್ ಯಾರಾದ್ರೂ ಈ ತರ ಮಾಡಕ್ ಹೋದ್ರೆ ಈ ತರ ಟ್ರೈ ಮಾಡ್ಬೇಡ್ರಿ, ಗಟ್ಟಿಯಾಗಿದೆ. ನೋಡೋಣ, ಇದನ್ನ ಒಂದ್ 5 ನಿಮಿಷ ಬಿಟ್ಟು ಒಂದ್ ಸ್ಪೂನ್ ಅಲ್ಲಿ ತೆಗಿತೀನಿ, ಹೆಂಗ್ ಬರುತ್ತೆ ಅಂತ ಗೊತ್ತಾಗ್ತದೆ. ಲೋಟಕ್ಕೆ ಹಾಕಿಟ್ರೆ ಚೆನ್ನಾಗಿರ್ತೈತೆ ಅನ್ಸುತ್ತೆ. ಲೋಟಕ್ಕೆ ಹಾಕಿಟ್ಟಿದ್ರೆ ಚೆನ್ನಾಗಿ ಬರೋದು. ಕಂದ, ಖುಷಿ ಆಯ್ತಾ ನಿಂಗೆ? ಮತ್ತೆ ಅಮ್ಮ ಮಾಡೈತೆ, ಅಮ್ಮಂಗೆ ಒಂದು ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ ಯು ಅಮ್ಮ, ತುಂಬಾ ಸಕ್ಕತ್ತಾಗಿ ಮಾಡಿದೆ. ತುಂಬ ಖುಷಿ ಆಯ್ತು ಹೇಳು. ತುಂಬಾ ಖುಷಿ ಆಯ್ತು. ಮಾತೇ ಬರ್ತಾ ಇಲ್ಲ. ಏನ್ ಸೌಂಡು? ಕಾಲೇನೋ ಕೆಳಗಡೆ ಏನೋ ಬಾಕ್ಸ್ ಟಚ್ ಆಯ್ತು. ಸರಿ, ಕೊಡು ಐಸ್ ಕ್ರೀಮ್, ಕೊಡು ಐಸ್ ಕ್ರೀಮ್ ತಿನ್ನೋಣ. ಮಾಡು, ಏನಾಗಿಲ್ಲ. ಬರೀ ಡ್ರ್ಯಾಗನ್ ಫ್ರೂಟ್ ತಿಂದಾಗ ಇದಾಗಿತ್ತು ಒಂಥರ. ಹೌದಾ? ಹೌದು, ಏನಾಗಿಲ್ಲ. ಕಂದ, ಇದು ಏನೇನು ಹಾಕಿ ಮಾಡಿರ್ಬೋದು? ಅಮ್ಮ ಗೆಸ್ ಮಾಡಿ ನೋಡೋಣ. ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಹಾಕಿ ಡ್ರೈ ಫ್ರೂಟ್ಸ್, ಹಾಂ,
ಏನೇನು ಹಾಕಿರೋದು? ಡ್ರೈ ಫ್ರೂಟ್ಸು, ಬಾದಾಮಿ ಗೋಡಂಬಿ, ದ್ರಾಕ್ಷಿ. ದ್ರಾಕ್ಷಿ ಹಾಕಿಲ್ಲ. ಬಾದಾಮಿ ಗೋಡಂಬಿ ಅಷ್ಟೇ. ಆಮೇಲೆ ಹಾಲು. ಆಮೇಲೆ ಏನು ಹಾಲು? ಹಸಿನ ಹಾಲು. ಇಲ್ಲ, ನಾವು ಎಮ್ಮೆ ಹಾಲು ಹಾಕಿದ್ದೀವಿ. ಅದೇ ಹಸಿನ ಹಾಲು ಅಂತೀಯ ನೀನು. ಆಮೇಲೆ ಸ್ವೀಟ್ಗೆ ಸಕ್ಕರೆ ಅಲ್ಲ, ನಾವು ಬೆಲ್ಲ ಹಾಕಿದ್ದೀವಿ. ಆಯ್ತು, ಬೆಲ್ಲ. ಆಮೇಲೆ ಅಷ್ಟೇ. ಹಾಲು ಬರೀ ಹಾಲು ಹಾಕಿಲ್ಲ, ಹಸಿನ ಹಾಲು ಹಾಕಿಲ್ಲ. ತೆಂಗಿನ ನೀರು ಹಾಕ್ತಾರೆ. ಎಷ್ಟು ಬ್ರಿಲಿಯಂಟ್ ಬರೀ ಮಗಳು. ನೀರು ಹಾಕ್ಬೇಡ ಇದ್ಮೇಲೆ ಆಯ್ತಾ? ಹಾಲು ಜೊತೆ ನೀರು ಹಾಕ್ಬಿಡ್ದು ಇದ್ಮೇಲೆ ಅಷ್ಟು ನೀನು ಆಯ್ತಾ? ಕಂದ, ಹಾಲು ಅಂದರೆ ಬರೀ ಹಾಲಲ್ಲ, ಅದಕ್ಕೇನದು ಹಾಲೇ ಅಲ್ಲ, ಹಸಿನ ಹಾಲೇ ಅಲ್ಲ. ಇದು ತೆಂಗಿನಕಾಯಿ ರುಬ್ಬಿಟ್ಟು ಅಮ್ಮ ಹಾಲು ಮಾಡುತ್ತಲ್ಲ, ತೆಗಿತಲ್ಲ ತೆಂಗಿನಕಾಯಿ ಹಾಲು, ಅದನ್ನ ಹಾಕಿರೋದು. ತೆಂಗಿನಕಾಯಿ ಹಾಲು, ಡ್ರ್ಯಾಗನ್ ಫ್ರೂಟು, ಸಕ್ಕರೆ ಇಲ್ಲ, ಬೆಲ್ಲ, ಡ್ರೈ ಫ್ರೂಟ್ಸು, 1-2 ಏಲಕ್ಕಿ, 4 ಬಾದಾಮಿ, 4 ಗೋಡಂಬಿ ಅಷ್ಟೇ. ನೋಡು ಏನು ಚೆನ್ನಾಗಿದೆಯಲ್ಲ. ಹೆಲ್ತಿ ಏನಿದು? ಐಸ್ ಕ್ರೀಮ್. ಮನೇಲಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಈ ಥರ ಕೊಡ್ಸೋದಕ್ಕಿಂತ ಇಲ್ಲಿ ಮನೇಲೇ ಫ್ರಿಜ್ ಇದ್ರೆ ಆರಾಮಾಗಿ ಮಾಡ್ಕೋಬೋದು. ಹೆಲ್ತಿ ಐಸ್ ಕ್ರೀಮ್. ಚೆನ್ನಾಗಿದೆಯಲ್ಲ. ಏನೋ ಹುಳ ಬಂದೈತೆ ನೋಡಲ್ಲಿ ಓಡಿಸು. ನನ್ನ ಮಗಳ ಹತ್ರನೇ ಹೋಗ್ತಾಯಿದ್ದೆ. ಅದ್ಯಾವುದೋ ಚಿಟ್ಟೆ ಇರಬೇಕು, ನನ್ನ ಮಗಳು ಹೂವಿನ ಥರ, ಅದಕ್ಕೆ ಸುತ್ತ ಖುಷಿ ಬತ್ತಾರ ಬಟ್ಟೆ ವರಿಷ್ಠ ಮಾತೆಲ್ಲ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಖುಷಿ ಆಯ್ತಾ? ಖುಷಿ ಆಯ್ತು. ಮತ್ತೆ ಬಾಯ್. ನೀನು ಬಾಯ್ ಮೇಡಮ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಧನ್ಯವಾದ.